ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಲಕ್ಷ್ಮಿ ಕ್ರಿಯೇಷನ್ಸ್. ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಯ ಅಮಾವಾಸ್ಯೆ ಅಥವಾ ಎಳ್ಳ ಅಮಾವಾಸ್ಯೆ ನಾಳೆ ಬಂದಿದೆ, ಅಂದರೆ ಶುಕ್ರವಾರ ಬಂದಿದೆ 19ನೇ ತಾರೀಕಿನಂದು. ಆದ ಕಾರಣ ಯಾವ ರೀತಿ ಯಾವ ಸಮಯ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಪುಷ್ಯ ಅಮಾವಾಸ್ಯೆಯನ್ನು ಎಳ್ಳಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ಎಳ್ಳಮಾವಾಸ್ಯೆಯು ಧನುರ್ಮಾಸದಲ್ಲಿ ಬರ್ತದೆ. ಆದ್ದರಿಂದ ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿದೆ, ಹಾಗೆ ಶ್ರೇಷ್ಠವಾಗಿದೆ ಈ ಅಮಾವಾಸ್ಯೆ. ಈ ಎಳ್ಳಮಾವಾಸ್ಯೆ ಡಿಸೆಂಬರ್ 19ನೇ ತಾರೀಕು, ಅಂದರೆ ಶುಕ್ರವಾರ, ಅಂದರೆ ನಾಳೆನೇ ಬಂದಿದೆ. ಈ ಅಮಾವಾಸ್ಯೆ ತಿಥಿಯು ಆರಂಭ ಆಗೋದು ಡಿಸೆಂಬರ್ 19ನೇ ತಾರೀಕು 4 ಗಂಟೆ ಬೆಳಿಗ್ಗೆ 4 ಗಂಟೆ 30 ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 7 ಗಂಟೆ 12 ನಿಮಿಷಕ್ಕೆ ಮುಕ್ತಾಯವಾಗ್ತದೆ. ಈ ಅಮಾವಾಸ್ಯೆ ತಿಥಿಯು ಹೆಚ್ಚಾಗಿ ಬರುವುದು ಡಿಸೆಂಬರ್ 19ನೇ ತಾರೀಕು, ಅಂದರೆ ಶುಕ್ರವಾರ. ಆದ ಕಾರಣ ನಾವು ಶುಕ್ರವಾರದಂದೇ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠ. ಅಂದರೆ ಅಮಾವಾಸ್ಯೆಯನ್ನು ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆಯೇ ಸೂರ್ಯ ಉದಯವಾಗುವ ತಿಥಿ ಕೂಡ ಶುಕ್ರವಾರನೇ ಜಾಸ್ತಿ ಇರೋದರಿಂದ ಶುಕ್ರವಾರದಂದೇ ಆಚರಣೆ ಮಾಡಬೇಕಾಗ್ತದೆ. ಹಾಗೆ ಧನುರ್ಮಾಸದಲ್ಲಿ ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮಾವಾಸ್ಯೆ ತಿಥಿ ಆರಂಭವಾಗೋದು ಬಹಳ ವಿಶೇಷವಾದ ದಿನ. ಆದ ಕಾರಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಮನೆಯಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಹಾಗೆಯೇ ಅಶ್ವತ್ಥ ಮರಕ್ಕೆ ಪೂಜೆಯನ್ನು ಮಾಡೋದ್ರಿಂದ ಬಹಳ ವಿಶೇಷವಾದ ಫಲವನ್ನು ನಾವು ಪಡ್ಕೊಳ್ಬೋದು. ಅಷ್ಟ ಐಶ್ವರ್ಯಗಳು ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತದೆ. ಹಾಗೆಯೇ ಈ ಅಮಾವಾಸ್ಯೆ ದಿನ ಶನೀಶ್ವರ ಸ್ವಾಮಿಗೆ ಎಳ್ಳು ಬತ್ತಿಯನ್ನು ಹಚ್ಚೋದು ಅಥವಾ ಎಳ್ಳು ದೀಪವನ್ನು ಹಚ್ಚೋದ್ರಿಂದ ನಮಗೆ ಯಾವುದೇ ಶನಿ ದೋಷ ಇದ್ದರೂ ಕೂಡ ನಿವಾರಣೆ ಆಗ್ತದೆ. ಅಂದರೆ ಎಳ್ಳಮಾವಾಸ್ಯೆ ಅಂದರೆ ಎಳ್ಳು ದೀಪ ನೋಡಿ, ಅಮಾವಾಸ್ಯೆ ಇದರಲ್ಲೇ ಹೆಸರಲ್ಲಿದೆ ಎಳ್ಳುವಿನ ಉಪಯೋಗ ಹೇಗೆ ಮಾಡೋದಂತ. ಅಂದರೆ ಈ ಶನೀಶ್ವರನಿಗೆ ಎಳ್ಳು ದೀಪ ಅಥವಾ ಎಳ್ಳು ಗಂಟು ಬರುತ್ತಲ್ಲ, ಅದರಿಂದ ದೀಪವನ್ನು ಹಚ್ಚೋದು ತುಂಬ ಶ್ರೇಷ್ಠವಾಗಿರ್ತದೆ. ಯಾವುದೇ ದಾರಿದ್ರ್ಯ ಇದ್ದರೂ ಕೂಡ ಅವತ್ತು ಕಳೆಯುತ್ತೆ. ಹಾಗೆಯೇ ಶನಿ ದೋಷ ಇದ್ದರೂ ಯಾವುದೇ ಶನಿ ದೋಷ ಇದ್ದರೂ ಕೂಡ ನಿವಾರಣೆ ಆಗ್ತದೆ. ಹಾಗೆಯೇ ಧನುರ್ಮಾಸದ ಪೂಜೆಯನ್ನು ನಾವು ಯಾವ ರೀತಿ ಮಾಡ್ತೇವೋ ಹಾಗೆಯೇ ಮಾಡಿದರೆ ಸರಿ. ಅಂದರೆ ಧನುರ್ಮಾಸದಲ್ಲಿ ನಾವು ಯಾವ ರೀತಿ ಪೂಜೆಯನ್ನು ಮಾಡ್ತೇವೆ ಅದೇ ರೀತಿ ನಾವು ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡೋದು ಒಳ್ಳೆಯದು. ಅಂದರೆ ಹಾಗೆ ಅಂತ ಅಮಾವಾಸ್ಯೆ ಅಂತ ವಿಶೇಷವಾಗಿ ಏನೋ ಆಚರಣೆ ಮಾಡಬೇಕಾಗಿಲ್ಲ. ಸೊ ಡೈಲಿ ಯಾವ ರೀತಿ ಮಾಡ್ತೇವೋ ಅದೇ ರೀತಿ ಮನೆಯಲ್ಲಿ ಪೂಜೆಯನ್ನು ಮಾಡೋದು ಉತ್ತಮ. ಹಾಗೆಯೇ ಮನೆಯಲ್ಲಿ ಸಿಹಿ ಪೊಂಗಲನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ಇಡೋದು ಒಳ್ಳೆಯದು. ಹಾಗೆಯೇ ಅದರಲ್ಲೂ ಕೂಡ ಸ್ವಲ್ಪ ನೈವೇದ್ಯವನ್ನು ಅರಳಿ ಮರಕ್ಕೆ, ಅಂದರೆ ಅಶ್ವತ್ಥ ಮರಕ್ಕೆ ತಗೊಂಡೋಗಿ ಅಲ್ಲಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡೋದು ತುಂಬಾ ಒಳ್ಳೆಯದು. ಇದರಿಂದ ನಮಗೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಅರಳಿ ಮರಕ್ಕೆ, ಅಂದರೆ ಅಶ್ವತ್ಥ ಮರಕ್ಕೆ 9 ಸುತ್ತನ್ನು ಹಾಕಿ ಪೂಜೆಯನ್ನು ಮಾಡಿ ಮುಗಿಸೋದು ತುಂಬಾ ಒಳ್ಳೆಯದು. ಹಾಗೆಯೇ ಅದರೊಂದಿಗೆ ಅರಳಿ ಮರದ ಎಲೆಯ ಮೇಲೆ ದೀಪವನ್ನಿಟ್ಟು ಪೂಜೆ ಮಾಡೋದು ಕೂಡ ತುಂಬಾ ಶ್ರೇಷ್ಠ. ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡೋದನ್ನ ಬಹಳ ಶ್ರೇಷ್ಠ. ನಮಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗ್ತದೆ. ಆದ ಕಾರಣ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನು ಮಾಡೋದರಿಂದ ನಮ್ಮ ಸಕಲ ಸಂಕಷ್ಟ ಕೂಡ ಪರಿಹಾರ ಆಗತ್ತೆ. ಬಹಳ ಶ್ರೇಷ್ಠವಾಗಿರುತ್ತದೆ. ಈ ಪೂಜೆಯನ್ನು ಮೊದಲು ನಾವು ಗೋಧೂಳಿ ಸಮಯದಲ್ಲೂ ಕೂಡ ಮಾಡ್ಬೋದು. ಅಂದರೆ ಕೆಲವರಿಗೆ ಬೆಳಗ್ಗೆ ಎದ್ದೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಅಂದರೆ 5:30ಯಿಂದ ಸಂಜೆ 5:30ಯಿಂದ 7:30 ಒಳಗೆ ನಾವು ಈ ಪೂಜೆಯನ್ನು ಮುಗಿಸ್ಬೋದು. ಆದರೆ ಅದಕ್ಕಿಂತ ಬಹಳ ಶ್ರೇಷ್ಠವಾಗಿರೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಪೂಜೆ ಬಹಳ ಐಶ್ವರ್ಯವನ್ನು ನಮಗೆ ತಂದುಕೊಡ್ತದೆ. ಆದ ಕಾರಣ ಬಹಳ ಶಿಸ್ತಾಗಿ ಭಕ್ತಿಯಿಂದ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡೋದ್ರಿಂದ ಸಕಲ ಸಂಕಷ್ಟ ಪರಿಹಾರ ಆಗುತ್ತೆ ನಮ್ಮದು. ಹಾಗೆಯೇ ಶನೀಶ್ವರನ ಪೂಜೆಯನ್ನು ಮಾಡೋದ್ರಿಂದ ಕೂಡ ನಮ್ಮ ಪಾಪ ಪರಿಹಾರ ಆಗುತ್ತೆ. ಅಂದರೆ ನಮಗೆ ಏನಾದರೂ ಶನಿ ದೋಷ ಇದ್ದರೆ,
ಈ ಅಮಾವಾಸ್ಯೆ ದಿನ ಶನೀಶ್ವರನ ಪೂಜೆ ಮಾಡೋದ್ರಿಂದ ನಮಗೆ ಶನೀಶ್ವರನಿಗೆ ದೀಪ ಹಚ್ಚೋದ್ರಿಂದ ನಮ್ಮ ಸಕಲ ಕಷ್ಟ ಏನೇ ಬಾಧೆ ಇದ್ದರೂ ಕೂಡ ಪರಿಹಾರ ಆಗತ್ತೆ. ಸೊ ಆದ ಕಾರಣ ನಾಳೆ ಡಿಸೆಂಬರ್ 19 ತಾರೀಕು ಶುಕ್ರವಾರ ಎಳ್ಳು ಅಮಾವಾಸ್ಯೆ ಇರೋ ಕಾರಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ದೇವರಿಗೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ, ಹಾಗೆ ಅದರ ಜೊತೆಗೆ ಅಶ್ವತ್ಥ ಮರಕ್ಕೂ ಪೂಜೆಯನ್ನು ಮಾಡಿ ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ 9 ಸುತ್ತನ್ನು ಬಂದು ಆ ಪೂಜೆಯನ್ನು ಮುಗಿಸಿ, ಹಾಗೆಯೇ ಶನೀಶ್ವರ ದೇವರಿಗೂ ಕೂಡ ಎಳ್ಳು ಬತ್ತಿತ್ತು ಎಳ್ಳು ದೀಪವನ್ನು ಹಚ್ಚಿ ನಾವು ಪೂಜೆಯನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಶನಿದೋಷನೂ ಕೂಡ ಪರಿಹಾರ ಆಗುತ್ತೆ. ಇದೇ ರೀತಿ ನಾವು ಪೂಜೆಯನ್ನು ಮಾಡೋದರಿಂದ ನಮಗೆ ಸಕಲ ಸಂಕಷ್ಟ ದೂರ ಆಗಿ ನಮ್ಮ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿದೆ. ಸೊ ಫ್ರೆಂಡ್ಸ್, ನಾಳೆ ಎಳ್ಳು ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಸರಳವಾಗಿ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸಿದ್ದೀನಿ. ಶುಭ ದಿನ.